ಇವತ್ತು 79ನೇ ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆಯು ಬೆಳಗ್ಗೆಯಿಂದ ಎಲ್ಲ ಕಡೆ ನಡೀತಾ ಇದೆ. ಅನೇಕ ಕಡೆ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಿದ್ರೆ, ಕೆಲವು ಜಿಲ್ಲೆಯಲ್ಲಿ ರೈತರಿಗೆ ಮಾಡಿದ್ದಾರೆ, ಕೆಲವು ಜಿಲ್ಲೆಯಲ್ಲಿ ಪೌರಕಾರ್ಮಿಕರಿಗೆ ಮಾಡಿದ್ದಾರೆ, ಕೆಲವು ಜಿಲ್ಲೆಯಲ್ಲಿ ಶಿಕ್ಷಕರಿಗೆ ಇವತ್ತು ವಿಶೇಷವಾಗಿ ಜೀವನವನ್ನ ಕಟ್ಟಿಕೊಟ್ಟಂತ ಶಿಕ್ಷಕರಿಗೆ ಸನ್ಮಾನ ಮಾಡೋ ಮುಖಾಂತರ ಇವತ್ತು ಸ್ವಾತಂತ್ರ್ಯೋತ್ಸವನ್ನ ಆಚರಿಸ್ತಾರೆ. ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗೆ ಮೈಸೂರು ನಗರದ ವಿಷಯಕ್ಕೆ ಬಂದ್ರೆ, ಯಾವತ್ತೂ ಯುವಕರಿಗೆ ಮಾದಕ ವಸ್ತುಗಳು, ಗಾಂಜಾ ಅಂತ ನಾವೇನು ಹೇಳ್ತೀವಿ, MDMA ಅಂತ ಏನು ಹೇಳ್ತೀವಿ, ಆ ತರದ ಫ್ಯಾಕ್ಟ್ರಿಯೇ ಮೈಸೂರಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಆತಂಕಕಾರಿ ಘಟನೆಗಳೇ. ಅಂದ್ರೆ ಯಾವುದೂ ಈ ದೇಶದಲ್ಲಾಗಲಿ, ರಾಜ್ಯದಲ್ಲಾಗಲಿ, ನಗರದಲ್ಲಾಗಲಿ ನಡೀಬಾರದಂತ ಘಟನೆಗಳು ಕೆಲವು ದಿವಸಗಳಿಂದ ನಡೆದಿದೆ. ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿಲ್ವ ಅಂದ್ರೆ ಕೊಟ್ಟಿದ್ದೀವಿ. ಅಲ್ಲಿ ಪೆಹಲ್ಗಾವಲ್ಲಿ ಆಮೇಲೆ 3 ಜನ ಉಗ್ರಗಾಮಿಗಳನ್ನ ಬಡ್ದಾಕಿದ್ದೀವಿ. ಕರ್ನಾಟಕ ಸರ್ಕಾರ ಈ ಕಾಲ್ತುಳಿತದ ವಿಷಯಕ್ಕೆ ಸಂಬಂಧಪಟ್ಟಂಗೆ ತನಿಖಾ ಆಯೋಗ ಮಾಡಿ ಒಂದ್ ಹೆಜ್ಜೆ ಮುಂದೆ ಏನೇನೆಲ್ಲ ಮಾಡಬೇಕು ಅನ್ನೋದಕ್ಕೆ ಮುಂದೆಜ್ಜೆ ಇಟ್ಟಿರುವಂಥದ್ದು. ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಎಲ್ಲ ಬಂದ್ಬಿಡುತ್ತೆ ಅನ್ನುವಂಥ ಆತಂಕವನ್ನ ಇವತ್ತು ಅನೇಕ ಜನರು ವ್ಯಕ್ತ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅನ್ನವನ್ನ ಕೊಡ್ತಾ ಇರುವಂತ ರೈತ ಇವತ್ತು ಬಹಳ ಪ್ರಮುಖವಾಗಿ ಆ ಸಾಲಿನಲ್ಲಿ ನಿಲ್ಲೋದನ್ನ ನಾವು 2ನೇ ಸ್ಥಾನದಲ್ಲಿ ನೋಡ್ತೀವಿ. ಹಾಗೆ ವಿಜ್ಞಾನಿಗಳಿಗೆ ಜೈ ವಿಜ್ಞಾನ ಅನ್ನುವಂತ ರೀತಿಯಲ್ಲಿ ಇವತ್ತು ಹೆಚ್ಚು ಕಡಿಮೆ 3-4 ತಿಂಗಳು ಮೇಲ್ಗಡೆ ಏನು ಅಂತರಿಕ್ಷದಲ್ಲಿ ಇದ್ದಂತ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ವಾಪಸ್ ಬರ್ತಾರ ಅಂತ ಕಾಯುವಂತ ರೀತಿಯಲ್ಲಿ ಬದಲಾಗ್ಬಿಡ್ತಾ ಇದ್ರು ಅಂತ ಹೇಳ್ತೀವಲ್ಲ. ಈ ನಾಡಿನ ಅಪರೂಪದ ಸಾಧಕೀಯ ಅವರವರ ಕ್ಷೇತ್ರದಲ್ಲಿ ಕೆಲವು ಸಾರಿ ಖುಷಿಗೆ ಸಾಧ್ಯ ಅವರು ನಮ್ಮನ್ನ ಸನ್ಮಾನ ಮಾಡಿ ಅಂತ ಕೇಳಲು ಹುಡುಕಿ ಆಯ್ಕೆ ಮಾಡಿ ಅವರಿಗೆ ಸನ್ಮಾನಿಸುವಂತ ಕೆಲಸ ನಡೆದಿದೆ. ಜೀವೋತ್ಸವದಲ್ಲಿ ರತೇಶ್ ಕುಮಾರ್ ಅವರ ಬಗ್ಗೆ ಅವರು ಮಾತನಾಡಬೇಕಾಗಿದೆ. ಅವರು ಪರವಾಗಿ ಏನೇನು ಮಾತನಾಡಿದರೆ ಅವರ ಪರಿಚಯಿಸುವ ಕೆಲಸವನ್ನು ಮಾಡಿದ್ದಾರೆ. ರಾಷ್ಟ್ರೀಯವಾಗಿ ಮಹೇಶ್ ಕಲ್ಲೂರು ಮತ್ತೆ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ. ಶಿವರಾಜ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಅಪರೂಪದ ಮಾತನಾಡಿದ್ದಾರೆ. ಈ ಸ್ವಾತಂತ್ರ್ಯ ಯುವಜನ ಬಗ್ಗೆ, ಸ್ವಾತಂತ್ರ್ಯ ಬಗ್ಗೆ ಮಾಡಿದ್ದಾರೆ. ಮುಖ್ಯವಾಗಿ ನಾಗಭೂಷಣರು ಒಳ್ಳೆಯ ಮಾತನಾಡಿದ್ದಾರೆ. ಸಾರಿಗೆ ಕುಸೋಗಿಯವರು ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ. ಹಾಗೆ ಯೋಗೇಂದ್ರ ಅವರು, ಯೋಗಾಕ್ಷಿ ಅವರು, ವೀರಸ್ಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೆ ಯುವಕರು
ನೋಡಿ ಇಂಥ ಕಾರ್ಯಕ್ರಮ ಅಂದ್ರೆ ಆಗೋದೇ ಇಲ್ಲ. ನಮ್ಮ ಮಹೇಶ್ ಚಿಕ್ಕಲ್ಲೂರು ಯುವಕರಿದ್ದಾರೆ, ಸುಮಾರು 50 ವರ್ಷಗಳ ಸಾಧನೆಯ ಕೆಲಸವನ್ನ ಈಗಲೇ ಅವರು ಮಾಡ್ತಾರೆ. ಇನ್ನು 50 ವರ್ಷ ಆದ ನಂತರ ನಾವು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಸಾರ್ಥಕತೆ ಅಂತ ಹೋಗ್ಲಿಕ್ಕೆ ಹೇಳ್ತಾ ಇಲ್ಲ. ಅವರೆಲ್ಲ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರು ಸಹ ಆಡುವ ವಯಸ್ಸು, ಈ ತರ ಜವಾಬ್ದಾರಿಯ ಕೆಲಸವನ್ನು ಮಾಡುವ ವಯಸ್ಸು ಅಲ್ಲ. ಇಂಥ ಯುವಕರು ಹೆಚ್ಚಾಗಬೇಕಾಗಿದೆ. ಯುವಕರನ್ನ ನಾವು ಈ ರೀತಿ ಕಾರ್ಯ ಹಚ್ಚುವುದೇ ದೊಡ್ಡ ಸಾಹಸ ಕೆಲಸ. ಏನಾಗಿದೆ ಅಂತಂದ್ರೆ ಮಾತಾಡ್ತಾ ನಮ್ಮ ಸಭೆಗಳು ಹೇಳಿದ್ರು ನೋಡಿ, ನಾವು ಸ್ವಲ್ಪ 2 ವರ್ಷಗಳ ಹಿಂದೆ ಕಿತ್ತೂರಿನಲ್ಲಿ ಒಂದು ವಾರದ ಕಾಲ ಇತ್ತು. ಆ ಆಂದೋಲನವನ್ನು ಚಿಕ್ಕ ಕರ್ಕೊಂಡು ಹೋದವರು 5 ಜನ, ನೋಡ್ತಾ ಇರ್ತಾರೆ 2000 ಜನ. ಅವರ ಮುದ್ದಾದ ಜೀವನವಾಗಿದ್ದಾರೆ. ನಾವು ಅದನ್ನ ಸಂದರ್ಶನ ಮಾಡಿಕೊಂಡಿದ್ದೆ, ವಿದ್ಯಾರ್ಥಿ ರಾಕೆಟ್ ಮಾಡ್ತಾ ಇದ್ದಾರೆ. ಆ ಜೈಲಲ್ಲಿ ನೋಡಿ ನನ್ನ ಕಣ್ಣಲ್ಲಿ ತಾಯಿ ಸೆರೆಯಾಗಿದ್ದರು, ಎಂತ ದುರಂತ. 5 ಜನ ನಮ್ಮವರೇ ಪೊಲೀಸ್ನವರು ಹಿಡ್ಕೊಂಡು ಬರ್ತಾ ಇರ್ಬೇಕಾದ್ರೆ, ಅಲ್ಲ 2000 ಜನ ಸೇರಿದ್ರಲ್ಲ, ಯಾಕೆ ಒಂದು ಕಲ್ಲ ನೋಡಿ ಸಾಕಿ ಕೊಡ್ಬೋದಾಗಿತ್ತಲ್ಲಪ್ಪ ಪೊಲೀಸರನ್ನೆಲ್ಲ ಬಿಡಿಸ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ನಮ್ಮವರೇ ಇಟ್ಕೊಂಡಿತ್ತು, ನಮ್ಮವರೇ ಕಾಯ್ತಾಯಿದ್ರು ಅಂತ ಹೇಳೋದಕ್ಕೆ ಇಂಥ ವ್ಯವಸ್ಥೆಯ ದೇಶದಲ್ಲಿ ನಾವು. ಹಾಗಾಗಿ ಆ ಜೈಲು ಹಾಕಿದ ಆಲೋಚನೆ ಈಗ